ಅರಮನೆ ಅರಮನೆ ಅಂತ ಒಂದು ಮನೆ ಸಿಕ್ಕಿದೆ. ಬಟರ್ ಫ್ರೂಟ್ ಎಲ್ಲ ಇದೆ ತುಂಬಾ. ಇಬ್ರು ಇಲ್ಲಿಂದ ದಬ್ಬ ಹಾಕೊಂಡ್ರೆ ಕೆಳಗಿರ್ತೀವಿ ಇಬ್ರು. ಇಲ್ಲ ಏನಾಗಲ್ಲ. ಇದು ಇವಾಗಿನ ಕಾಲದ ಮನೆ ಏನಲ್ಲ, 100 ವರ್ಷ ಹಳೆ ಮನೆ, 100 ವರ್ಷ ಹಳೇದು. ನಿಧಿ ಇರ್ಬೋದು ಬ್ರೋ, ದುಡ್ಡು ಇರ್ಬೋದು. ಓಪನ್ ಮಾಡು ನೋಡೋಣ. ಏನಮ್ಮ ಒಳ್ಳೆ ಮನೆ ಹುಡ್ಕೊಟ್ಟು ಪ್ಲಾನ್ ಮಾಡಿದೀರಾ, ಒಳ್ಳೆ ಕಾಡ್ ಒಳಗಡೆ. ಬರ್ತೀವಿ ಆಫ್ಟರ್ 2 ಕಮಿಂಗ್. ಏನೇನು ಯು ಕಮಿಂಗ್ ಐ ಕಮಿಂಗ್ ಆಫ್ಟರ್ 2 ಕಮಿಂಗ್. ಹಾಯ್ ಗೈಸ್, ಚೆನ್ನಾಗಿದ್ದೀರಾ? ತುಂಬಾ ದಿವಸ ಆದ್ಮೇಲೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀನಿ. ತುಂಬಾ ಜನ ಮಿಸ್ ಮಾಡ್ಕೊಟ್ರಿ ಅನ್ಸುತ್ತೆ. ಏನಪ್ಪ ವಿಷಯ ಅಂದ್ರೆ, ಸೊ ಯೂಟ್ಯೂಬ್ ಅಲ್ಲಿ ಆಕ್ಟಿವ್ ಆಗೋಣ ಅಂತ ತುಂಬಾನೇ ಆಸೆ ಇದೆ. ಬಟ್ ಯೂಟ್ಯೂಬ್ ಕಡೆ ಬಂದ್ರೆ ಇನ್ಸ್ಟಾಗ್ರಾಮ್ ಮಾಡಕ್ಕಾಗಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಯೂಟ್ಯೂಬ್ ಕಡೆ ಬರಕ್ಕಾಗಲ್ಲ. ಎರಡೂ ಮ್ಯಾನೇಜ್ ಮಾಡ್ಬೇಕಂದ್ರೆ ಯಾರಾದ್ರೂ ಎಡಿಟರ್ ಏನಾದ್ರು ಬೇಕು. ಸೊ ನೋಡೋಣ, ನನ್ನ ಹತ್ರ ಜಾಸ್ತಿ ಇವಾಗ ಇನ್ಕಮ್ ಎಲ್ಲ ಬರೋಂಗಾದ್ರೆ ಅದಾದ್ರೆ ಎಡಿಟರ್ನ ಇಟ್ಕೋಬೋದಿತ್ತು. ಬಟ್ ಇನ್ಕಮ್ ಏನು ಇಲ್ಲ ಅಷ್ಟು. ಸೊ ಅದಿರಲಿ. ಏನಪ್ಪ ವಿಷಯ ಅಂದ್ರೆ, ಆಲ್ಮೋಸ್ಟ್ ನಾವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಗೈಸ್ ಎಸ್ಟೇಟ್ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ ಕೇಳಿ. ಒಬ್ರು ಓನರ್ ಇರ್ತಾರೆ, ಓನರ್ಗೆ ಕಾಫಿ ಎಸ್ಟೇಟ್ ಇರುತ್ತೆ. ಅಲ್ಲಿ ನಾವು ಕೆಲಸ ಮಾಡ್ಕೊಂಡು, ಅವರೇ ರೂಮ್ ಗೀಮೆ ಕೊಟ್ಟಿರ್ತಾರೆ, ಅಲ್ಲಿ ಕೆಲಸ ಮಾಡ್ಕೊಂಡು ಅವ್ರು ಹೇಳ್ದಂಗೆ ಹೇಳ್ಸ್ಕೊಂಡು ಸೊ ಇರಬೇಕು. ನಾನು ಚಿಕ್ಕ ವಯಸ್ಸಿಂದ ಕಾಲೇಜ್ ಹೋಗೋ ತನಕನೂ ಎಸ್ಟೇಟಲ್ಲೇ ಬೆಳೆದಿರೋದು. ಅದು ಅಲ್ದೇ ತುಂಬ ಎಸ್ಟೇಟ್ಗಳು ಸುತ್ತಾಡ್ಬಿಟ್ಟಿದ್ದೀವಿ. ಒಬ್ಬೊಬ್ರು ಓನರು ಕಿರಿಪಿರಿ ಆಡ್ತಾರೆ, ಬೈತಾರೆ, ಅದು ಇದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಿಟ್ಟು ಬೇರೆ ಕಡೆ ಹೋಗೋದು, ಸಾಮಾನು ತುಂಬಿಸ್ಕೊಳ್ಳೋದು, ಮೂಟೆಲೆಲ್ಲ ಬಟ್ಟೆ ಕಟ್ಕೊಂಡು ನರ್ಕ ಅನ್ಭವಿಸ್ಬಿಟ್ಟಿದ್ವಿ ಚಿಕ್ಕ ವಯಸ್ಸಿಂದನೂ ಕೂಡ. ಸೊ ಫೈನಲ್ ಡಿಸಿಷನ್ಗೆ ಬಂದಿದೆ, ಮನೆಯವ್ರನ್ನೆಲ್ಲ ಕರ್ಕೊಂಡು ಯಾವುದಾದ್ರೂ ಒಂದು ಬಾಡಿಗೆ ಮನೆ ಮಾಡ್ಬಿಟ್ಟು ಅಲ್ಲಿಗೆ ಶಿಫ್ಟ್ ಆಗಿ ಎಲ್ಲ ಒಟ್ಟಿಗೆ ಇರೋಣ ಅಂತ. ಸೊ ಇವಾಗ ಏನು ಬ್ಯಾಕ್ಗ್ರೌಂಡ್ ನೋಡ್ತಿದ್ರೆ, ಈ ರೂಮ್ ಬಂದ್ಬಿಟ್ಟು ಸ್ಟುಡಿಯೋ ಟೈಪ್ ಮಾಡ್ಕೊಂಡಿದ್ದೆ ಟೌನಲ್ಲಿ, ಲೈಕ್ ಸ್ಟ್ರೀಮಿಂಗ್ ಎಲ್ಲ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಆದರೂ ಇಲ್ಲಿ ಇದ್ದು ಒಂಥರ ಬೇಜಾರಾಗೋದು, ಯಾಕಂದ್ರೆ ಮನೆಯವ್ರ ಜೊತೆ ಇದ್ದಂಗೆ ಫೀಲ್ ಕೊಡ್ತಾ ಇರಲಿಲ್ಲ, ಇಲ್ಲಿ ಒಬ್ಬನೇ ಇರಬೇಕು. ಅದಕ್ಕೋಸ್ಕರ ಸೊ ಫೈನಲ್ ಡಿಸಿಷನ್ ತಗೊಂಡು ಒಂದು ಬಾಡಿಗೆ ಮನೆ ಹುಡುಕ್ಬಿಟ್ಟು ಸೊ ಅಮ್ಮನವ್ರನ್ನ ಬಾಡಿಗೆ ಮನೆ ಕರ್ಕೊಬಂದೆ. ಲೈಫಲ್ಲೇ ಫಸ್ಟ್ ಟೈಮು ಫ್ಯಾಮಿಲಿ ಜೊತೆ ಬಾಡಿಗೆ ಮನೆಗೆ ಶಿಫ್ಟ್ ಆಗ್ತಿರೋದು. ಇವಾಗಲೂ ಕೂಡ ಅಮ್ಮ ಬಂದ್ಬಿಟ್ಟು ಎಸ್ಟೇಟಲ್ಲಿ ಇದ್ದಾರೆ. ಸೊ ನಾನು ಮತ್ತು ನನ್ನ ಫ್ರೆಂಡ್ ಇವಾಗ ಹೋಗ್ಬಿಟ್ಟು ಅಮ್ಮನವ್ರನ್ನ ಕರ್ಕೊಂಡು ಜೀಪಲ್ಲಿ ಅಮ್ಮಂದು ಸಾಮಾನು ಗೀಮನ್ ಬಟ್ಟೆಗೆ ಏನೇನಿದೆ ಮನೇಲಿ ಐಟಮ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೂಮ್ನ ಶಿಫ್ಟ್ ಮಾಡ್ತೀವಿ. ಸೊ ಬ್ಲಾಗ್ನ ಎಂಡ್ವರೆಗೂ ನೋಡಿ, ಚೆನ್ನಾಗಿರುತ್ತೆ. ಅದು ಅಲ್ಲದೆ ಫೋನೆಲ್ಲ ಇಟ್ಕೊಂಡು ಬ್ಲಾಗ್ ಮಾಡೋಕೆ ಅಷ್ಟು ಬರಲ್ಲ ನನಗೆ. ಏನಾದರೂ ಮಿಸ್ಟೇಕ್ ಎಲ್ಲ ಆಗಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ದಯವಿಟ್ಟು. ಬನ್ನಿ ಇವಾಗ ಹೊರಡೋಣ. ಡೈಲಿ ಬೈಕಲ್ಲಿ ತಿರುಗಾಡ್ತಿದ್ದು ಗೈಸ್, ಇವಾಗ ನಡ್ಕೊಂಡು ಪಿಕಪ್ಪಲ್ಲಿ ಹೋಗೋ ಪರಿಸ್ಥಿತಿ ಬಂದಿದೆ. ಬಿಕಾಸ್ ಸಾಮಾನು ದವಸ್ಬೇಕು. ಗೈಸ್ ಇದೆ ಜೀಪು, ಇವರು ನಮ್ಮ ಡ್ರೈವರ್ ಬಾಯ್. ಡ್ರೈವರ್ ಬಾಯ್ ಸುಸು ಮಾಡಕ್ ಹೋಗಿದ್ದಾರೆ. ಇವಾಗ ನಾವು ಲೊಕೇಶನ್ ಗೊತ್ತಿಲ್ಲ ಗೈಸ್, ಲಿಟ್ರಲಿ ನಾನು ಆಕ್ಚುಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ಮನೆಗೆ. ಸೊ ನಾನು ಅಲ್ಲೆಲ್ಲ ಹೋಗ್ಬಿಟ್ಟು ರೈಟ್ ತಗೋಬೇಕಂತೆ. ಪಾಪ ಹೋಟೆಲಲ್ಲಿ ಸುಮ್ಮನೆ ಕೂತಿದ್ರು, ನರ್ಕ ಅನುಭವಿಸ್ತಿದ್ದಾರೆ ನಮ್ಮ ಜೊತೆ ಬಂದು. ನರ್ಕ ಅನುಭವಿಸ್ತಿದ್ರು ಸರ್. ಇವ್ರು ಬಂದ್ರು, ಚಲೋ ಇವಾಗ ಹೊರಡೋಣ. ರೋಡ್ ಮಾತ್ರ ಲಿಟ್ರಲಿ ಗೈಸ್ ಸಖತ್ತಾಗಿದೆ. ಅದಕ್ಕೆ ಇವರು ಒಂದು ಗುಂಡಿನ ಮಿಸ್ ಮಾಡ್ದಂಗೆ ಎಲ್ಲ ಹಾಕೊಂಡ್ ಬಂದಿದ್ದಾರೆ ಅಂದ್ರೆ ಸಖತ್ ಜಾಲಿ. ಮಳೆ ಬೇರೆ ಬರ್ತಿದೆ, ಹೆಂಗೆ ಲೋಡ್ ಮಾಡೋದು ಗೊತ್ತಿಲ್ಲ. ಮನೇಲಿ ಜಾಸ್ತಿ ಸಾಮಾನು ಇಲ್ಲ, ಸೊ ಈಸಿ ಆಗುತ್ತೆ ಲೋಡ್ ಮಾಡಕ್ಕೆ. ಸ್ವಲ್ಪನೇ ಇರೋದಲ್ಲ, ಸ್ವಲ್ಪನೇ, ಅಲ್ಲಿ ಏನಿಲ್ಲ. ಡ್ರೈವರ್ ಅನ್ನ ಕರ್ಕೊಂಡು ಹೋಗ್ತಾವ್ರೆ. ರೋಡ್ ನೋಡಿ ಹೇಗಿದೆ, ಎಲ್ಲೆಲ್ಲ ಮನೆ ಸಿಕ್ಕಿದೆ. ಅಲ್ಲ ಹುಚ್ಚು ಅವ್ರಿಗೆ ಹೇಳಿ ಸಾಕೈತೆ. ರೋಡ್ ನೋಡಿ ಹೆಂಗಿದೆ ಅಂತ. ಈ ಕಾಡೊಳಗೆ ಬಂದು ರೂಮ್ ಮಾಡ್ಕೊಂಡಿದ್ದಾರೆ. ಆಹಾ ಚೆನ್ನಾಗಿದೆ ಅಲ್ಲ ರೋಡು, ಬ್ಯೂಟಿಫುಲ್ ಮಾತ್ರ. ವ್ಯೂ ಸಖತ್ತಾಗಿದೆ. ಬಟ್ ಕಾಡು ಒಳಗೆ ಮನೆ ಮಾಡಿದ್ದಾರೆ. ಗಾಡಿ ರಿವರ್ಸ್ ತಗೋತಾ ಇದ್ದೀವಿ. ಓಕೆ, ನೀರಿಲ್ಲ ಜಾಗದಲ್ಲಿ ಅಪ್ಪಾಗಿ ನಿಮಗೆ ನೋಡ್ಕೊಳ್ಳಿ. ಓಕೆ ಗೈಸ್, ನೋಡಿ ಎಂತ ಲೊಕೇಶನ್ ಬಂದು ಮನೆ ಮಾಡಿದಾರೆ ಅಂತ. ಕಾಡು ಒಳಗಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಅಂಚು ಬೈ? 9 ಹತ್ತಲೆ ಸಂತೇಶ 3 ಹತ್ತಲೆ ಉಪವಾಸ. ನಿಲ್ಸಿದೀವಿ. ಬನ್ನಿ, ಇವಾಗ ಸಾಮಾನೆಲ್ಲ ಎತ್ಕೊ ಬರೋದೇ ಟಾಸ್ಕ್ ಇರೋದು. ಜಾರಿ ಬೀಳುತ್ತೆ. ಓ ಮೈ ಗಾಡ್, ಇವಾಗ ದಬ್ಬಾಕೋತೈತೆ ಇಲ್ಲಿ ಕೆಳಗಡೆ. ಶೂ ವಾಶ್ ಮಾಡಿ ಕೊಡ್ಬೇಕು ಅಷ್ಟೇ. ಏನು ಶೂ ವಾಶ್ ಮಾಡಿ ಕೊಡ್ಬೇಕು. ಯಾರಣ್ಣ ನೀವು ನೋಡಿ, ಇಲ್ಲಿ ಎಲ್ಲಿ ಕಾಡೊಳಗೆ ಬಂದು ಮನೆ ಮಾಡ್ಕೊಂಡಿದ್ದಾರೆ ನೋಡಿ. ಓ ಅರಮನೆ ಅಂತ ಒಂದು ಮನೆ ಸಿಕ್ಕಿದೆ. ಬಟರ್ ಫ್ರೂಟ್ ಎಲ್ಲ ಇದೆ ತುಂಬಾ. ಇಲ್ಲಿ ಎಲ್ಲ ಸೀಬೆಕಾಯಿ, ಬಟರ್ ಫ್ರೂಟ್ ಎಲ್ಲ ತರ ಹಣ್ಣುಗಳು ದೊರೆಯುತ್ತೆ ಇಲ್ಲಿ. ಸೀಬೆಕಾಯಿ ಇದೆ. ಆಮೇಲೆ ಹೋಗೋದು ಬ್ಯಾಟಿ ಪಡೋದು. ನೋಡೋಣ ಮನೆ, ನೋಡೋಣ ಹೆಂಗಿದೆ ಅಂತ. ನಮ್ದು ಹಳೆ ಮನೆ ಹಿಂಗಿತ್ತು, ಮೇಲೆ ಹಳೆ ಮನೆ ತರ ಇದ್ದು ಗೈಸ್. ನಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡ ಐಟಮ್ ಎಲ್ಲ ಇಲ್ಲ. ಸೊ ಇರೋ ಪಾತ್ರೆ ಗೀತ್ರೆ ಎಲ್ಲ ಚೀಲದಲ್ಲಿ ತುಂಬಿಸಿಟ್ಟವ್ರೆ. ಇಲ್ಲಿ ನೋಡಿ ಚಿಕ್ಕವಳು ಸಾಕಿರೋದು ಗೈಸ್. ಇಲ್ಲಿ ನೋಡಿ ಗೈಸ್, ಇವ್ರು ಏನ್ ಮಾಡ್ತಿದಾರೆ ಇಲ್ಲಿ. ಇನ್ನು ನಿಮ್ದು ಪ್ಯಾಕ್ ಆಗಿಲ್ಲ.
ಮನೆ ಒಂಥರ ಚೆನ್ನಾಗಿದೆ ಅಲ್ಲ ಗೈಸ್, ಇಲ್ಲಿ ಬಿಸಿನೀರು, ಯಾರ್ದೋ ಓನರ್ದ ಹಳೇ ಮನೆ ಅನ್ಸುತ್ತೆ. ಇದು ಕಿಚನ್ನು, ಇದೆಲ್ಲ ಇವ್ರು ಇನ್ನೂ ತುಂಬಿಸಿಲ್ಲ, ಲೇಟ್ ಆಗುತ್ತಾ ಅಂತ. ಇಲ್ಲೊಂದು ರೂಮ್ ಇದೆ, ಚೆನ್ನಾಗಿದೆ ರೂಮ್, ಆಕ್ಚುಲಿ ಚೆನ್ನಾಗಿದೆ. ಇಷ್ಟು ಸಾಮಾನ ಇವಾಗ ಪಿಕಪ್ ಅಲ್ಲಿ ತಗೊಂಡೋಗಿ ಲೋಡ್ ಮಾಡೋಣ. ಗೈಸ್ ನನಗೆ ಫೋನ್ ಇಟ್ಕೊಳ್ಳೋಕೆ ಆಂಗಲ್ ಗೊತ್ತಾಗಲ್ಲ. ಆಕ್ಚುಲಿ ನಾನು ಇಷ್ಟು ದಿವಸ ಕ್ಯಾಮ್ರಾದಲ್ಲಿ ವ್ಲಾಗ್ ಮಾಡ್ತಿದ್ದೆ, ಹೆಲ್ಮೆಟ್ ಅಲ್ಲಿ ಮೌಂಟ್ ಮಾಡ್ಕೊಂಡು. ಹೌದು ಇಲ್ಲಿಯಾ? ಹೌದು. ಸೊ ತಾರ ಮರ ಮೊಬೈಲ್ ತಿರುಗಿಸ್ತಿದ್ದೀನಿ ಅಂತ ಬೇಜಾರೆಲ್ಲ ಮಾಡ್ಕೊಬೇಡಿ. ಇವಾಗ ಇದೆಲ್ಲ ತಗೊಂಡೋಗಿ ಹಾಕ್ಬಿಡೋದು ಅಂತ. ಇವಾಗ ಯಾವ್ದಾದ್ರು ತಗೊಂಡೋಗ್ಬೇಕು ಹೇಳಿ, ನೀವು ಕಟ್ ಕೊಟ್ರೆ ಅದೆಲ್ಲ ತಗೊಂಡೋಗ್ತೀವಿ. 14,000 ರೂಪಾಯಿ ಮೈಕ್ ಕೊಟ್ಟಿರೋದು ಗೈಸ್. ಇಲ್ಲಿ ಸಿಗಿಸ್ಕೊಂಡು ಸುತ್ತಾಡ್ತಾ ಇದ್ದಾರೆ. ಎಲ್ಲಾದ್ರೂ ದಬ್ಬಾಕೊಂಡು ಬಿದ್ದೋಗ್ಬಿಟ್ರೆ ಚೆನ್ನಾಗಿರುತ್ತೆ. ಏನಮ್ಮ ಒಳ್ಳೆ ಮನೆ ಹುಡ್ಕೊಟ್ಟು ಪ್ಲಾನ್ ಮಾಡಿದೀರಾ, ಒಳ್ಳೆ ಕಾಡ್ ಒಳಗಡೆ. ಏನ್ ಕಮ್ಮಿ ದೂರ ಇದೆ ಅಲ್ಲ. ಇವಳು ಬೆಳಿಗ್ಗೆ ಸಂಘಕ್ಕೆ ಹೆಂಗ್ ಬಂದ್ಲಂತ ಬಸ್ಸಲ್ಲಿ. ಅದಕ್ಕೆ ನಿಮ್ದು ಕೂಲಿ ಮಾಡಿದ್ರೆ ಇದ್ರಿಂದ ತೃಪ್ತಿ ಕೊಡ್ಸೋಣ ಅಂತ ಬಾಡಿಗೆ ಮನೆಗೆ ಕರ್ಕೊಂಡು ಹೋಗ್ತೀರ. ಇನ್ನೊಂದು ಚಿಂಟು ಇಲ್ಲಿ. ಇಲ್ಲಿ 2 ಬೇಕು, ಇಲ್ಲೊಂದು ಬೇಕು. ಚಿಂಟು ಬಾ. ಚಿಂಟು ಇದೇನ್ ಐಟಮ್ ಬಟ್ಟೆನಾ? ಹಂಚು ಬ್ರೋ. ಅಟ್ಟ ಸಿಕ್ತು ಗಾಯ್ಸ್. ಏನು ಬ್ರೋ ಆಕ್ಚುಲಿ ನಾವು ಮೊನ್ನೆ ಪ್ಲಾನ್ ಮಾಡ್ತಿದ್ದಲ್ಲ ಗೋಸ್ಟ್ ಹಂಟ್ ಮಾಡೋಣ ಅಂತ. ಬನ್ನಿಲಿ, ಇದು ಒಳ್ಳೆ ಮನೆ. ಆಕ್ಚುಲಿ ಗೈಸ್ ನಾವು ಎಲ್ಲಾದ್ರೂ ದೇವದ ಮನೆ ಹುಡುಕ್ತಾ ಇದ್ದೋ, ಬಟ್ ಆಗಲ್ಲ. ಇದು ದೇವದ ಮನೆ ಅಂತ ಹೇಳ್ತಿಲ್ಲ, ಬಟ್ ನೋಡಕ್ ದೇವದ ಮನೆ ತರ ಇದೆ. ಆ ಫಸ್ಟ್ ಕಾಲ್ ಇಡ್ಬೇಡಿ. ಇದು ಸೂಪರ್ ಆಗಿದೆ. ಸೇಮ್ ನಮ್ದು ಹಳೆ ಮನೆ ಇದೇ ತರ ಇತ್ತು. ಹೌದಾ? ಇರಿ ನೋಡೋಣ. ಆದ್ರೆ ಇದಕ್ಕಿಂತ ದೊಡ್ಡದು ನಮ್ದು ಹಳೆ ಮನೆ. ಒಂದ್ಸಲ ಕರ್ಕೊಂಡು ಹೋಯ್ತಿದ್ದೀನಿ. ಓಕೆ ಬಸ್, ಚಲೋ. ಸೌಂಡ್ ಬರ್ತೀವಿ, ಸೌಂಡ್ ಬರ್ತೀವಿ. ಇಬ್ರು ಇಲ್ಲಿಂದ ದಬ್ಬಾಕೊಂಡ್ರೆ ಕೆಳಗೆ ಇರ್ತೀವಿ ಇಬ್ರು. ಇಲ್ಲ, ಏನಾಗಲ್ಲ. ಇದು ಇವಾಗಿನ ಕಾಲದ ಮನೆ ಏನಲ್ಲ, 100 ವರ್ಷ ಹಳೆ ಮನೆ. ಏನಾಗಲ್ಲ. ಒಂದು 3 ಜಂಪ್ ಕೊಟ್ರೆ ಕೆಳಗಡೆ ಇರ್ತೀವಿ. ಏನಾಗಲ್ಲ. ಅಲ್ಲಾಡ್ತಾ ಇದೆ ಬ್ರೋ, ಅಲ್ಲಾಡ್ತಾ ಇದೆ ಗೈಸ್. ಏನಾಗಲ್ಲ ಅನ್ಕೊಂಡು ಅಭ್ಯಾಸದ ಮಗ. 20 ವರ್ಷ ನಮ್ಮ ಮನೆಯಲ್ಲಿ ಅಭ್ಯಾಸ. ಏನು ಬ್ರೋ, ಮೇಲೊಂದು ದೊಡ್ಡ ಗುಹೆ ತರನೇ ಇದೆ. ಇಲ್ಲಿ ನೋಡ ಗೈಸ್, ಇಲ್ಲಿ ನೋಡ್ರು. ಓ ಮೈ ಗಾಡ್. ನಿತಿನ್, ಇಲ್ವಾ? ಇಲ್ಲಿ ಕಾಲಿಟ್ರೆ ದಬ್ಬ. ಇಲ್ಲಿ ಡೇಂಜರ್ ಝೋನ್, ಅಲ್ಲಿ ಮರದ ಪೀಸ್. ಅಲ್ಲಿ ಕಾಲಿಟ್ರೆ ಕೆಳಗೆ ಇರ್ತೀವಿ. ಚೆನ್ನಾಗಿದೆ ಅಂತಾರ. ಏನ್ ಬ್ರಾ? ಇಲ್ವಾ? ಎಲ್ಲಿ ನೀವು? ಇಲ್ಲಿ. ಇದ್ರೊಳಗೆ ಏನ್ ಮಾಡುದು? ಇದು ಪತ್ತಾಯಿ ಅಂತ ಹೇಳ್ತಾರೆ ಇದಕ್ಕೆ. ಅಂದ್ರೆ ಇದು ಹಿಂಗೆ ದೊಡ್ಡದು ಮಾಡಿ ಇದ್ದಿದ್ದಲ್ಲ ಭತ್ತ ಇದ್ರೊಳಗಡೆ ಸ್ಟಾಕ್ ಇಡೋದು. ಏನಾಗಲ್ಲ, ಭತ್ತ ಏನಾಗಲ್ಲ ಅಂತ. ಏನಾಗಲ್ಲ, ಸ್ಟಾಕ್ ಇಡೋದು. ಇದು ಹಿಂಗೆ ದೊಡ್ಡ ಇದು ಮಾಡ್ಬಿಟ್ಟು ಒಳ್ಳೆ ಚೆನ್ನಾಗಿರುತ್ತೆ. ಸೇಮ್ ನಮ್ದು ಹಳೆ ಮನೇಲಿ ಇದೇ ತರ ಇತ್ತು. ಮೊಬೈಲ್ ಇಟ್ಕೊಳ್ಳಿ ನೀವು. ನನ್ ಬರೀ ಹೈ ಗೈಸ್, ಇವತ್ತು ನಾವು ರೂಮ್ ಶಿಫ್ಟ್ ಮಾಡಕ್ ಬಂದಿದ್ದೀವಿ. ಶಿಫ್ಟ್ ಮಾಡ್ತಾ ಇದ್ದೀವಿ. ಶಿಫ್ಟ್ ಮಾಡೋದ್ರ ಜೊತೆ ಅಮ್ಮನವರು ಸಾಮಾನು ಪ್ಯಾಕ್ ಮಾಡ್ತೀರ. ನಾವೇನ್ ಮಾಡ್ತಾ ಇದೀವಿ, ಹೋಮ್ ಟೂರ್ ಮಾಡ್ತಾ ಇದ್ದೀವಿ. ಹೋಮ್ ಟೂರ್ ಅಂದ್ರೆ ನಮ್ದು ಪ್ರಿಪೇರ್ ಒಂದು ಹಳೆ ಮನೆಯದು ಇದು ನೋಡ್ತಾ ಇರೋದು. ಅವ್ರಿಗೆ ಹೋಮ್ ಟೂರ್ ಅಂದ್ರೆ ಏನ್ ಗೊತ್ತು? ಹೋಮ್ ಟೂರ್ ಮೀನ್ಸ್ ಮನೆನ ಎಕ್ಸ್ಪ್ಲೋರ್ ಮಾಡೋದು. ಭತ್ತದು ಪತ್ತೆ ಅಂತ ಹೇಳ್ತೀವಿ ಗೈಸ್. ವ್ಲಾಗ್ ಮಾಡಕ್ ಕೊಟ್ಟಿದ್ದೀನಿ ಫೋನ್, ನಾನು ತೋರಿಸ್ತೇನೆ ಇಲ್ಲ ಗೈಸ್. ಇದು ಪತ್ತೆ, ಇದು ಅನ್ಕೊಂಡು ಗೋಡೆ ತೋರಿಸ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಾವ್ರು. ಇದೆಲ್ಲ ಸರಿ ಇಲ್ಲ. 3 ವರ್ಷ ಹಳೇದು. ಇದು ಇರ್ಬೋದು ಬ್ರೋ, ದುಡ್ಡು ಇರ್ಬೋದು. ಓಪನ್ ಮಾಡಿ ನೋಡೋಣ. ಇದ್ರೆ ಹಂಗೆ ಟಿವಿ, ಡೂಮ್ ಟಿವಿ. ರಾಜ್ಕುಮಾರ್ ಡ್ಯಾನ್ಸ್ ಮಾಡ್ತಾರೆ ಇವಾಗ. ಇಲ್ಲಿ ಕಾಲಾಗಿದ್ರೆ ಸೀದಾ ಕೆಳಗಡೆ. ಅಲ್ಲೇ ನಾನು ಮಿಸ್ ಆಗಿ ಕಾಲಿಡಕ್ ಹೋಗಿದ್ದೆ ಗೈಸ್. ಓಪನ್ ಮಾಡುದು ಏನಾದ್ರೆ ಇರುತ್ತೆ. ಒಳ್ಳೆ ಮಡಿಕೆ ಇದೆ ಗೈಸ್. ಎಂತ ಧೀರರು. ಓ, ಬುಕ್ ನೋಡಿ ಎಷ್ಟು ವರ್ಷ ನೋಡೋಣ. ಓಪನ್ ಮಾಡು. ಹಳೆ ಕಾಲದ ಕೆಮಿಸ್ಟ್ರಿ ಬರ್ದಿರೋದಲ್ಲಿ ಇರುತ್ತೆ. ಯಾವ್ದು ಅಲ್ಲಿ ಏನು ಚೊಂಬು ಚೆಂಬಿಟ್ಕೊಂಡೇನು ಪೂಜೆ ಮಾಡ್ತೀವಿ. ಎಲ್ಲದು ಚೊಂಬದು. ಆದ್ರೆ ನಾವೇನ್ ಮಾಡಿದ್ವಿ?
ಪಿತ್ತಳೆದು. ಚೆಂಬಿ ಇದನ್ನ ಮೂವಿಲೆಲ್ಲ ಇದೆ ಅಲ್ಲ ಬ್ರೋ, ಇದನ್ನ ಈ ಚೆಂಬು ಹಿಡ್ಕೊಂಡು ಗದ್ದೆ ಸೈಡ್ ಹೋಗಿ ಕಕ್ಕ ಮಾಡ್ಕೊಂಡು ಗೈಸ್ ಹೊಸ ಚೆಂಬು ಸಿಕ್ಕಿದೆ, ಯಾರಿಗಾದ್ರೂ ಬೇಕಾದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಪಾರ್ಸಲ್ ಮಾಡ್ತೀವಿ. ಅದು ಪಿತ್ತಳೆದು, ಚಿನ್ನದಲ್ಲ. ಪಿತ್ತಳೆ ಅಲ್ಲ, ಹಿತ್ತಾಳೆ. ಮೀನ್ಸ್ ಇದು ಎಷ್ಟೇ ಆದ್ರೂ ಓನರ್ ಅವ್ರಿಗೆ ಸಂಬಂಧಪಟ್ಟಿದ್ದು, ಅದನ್ನ ಎಲ್ಲಿತ್ತೋ ಅಲ್ಲೇ ಇಟ್ಬಿಡ್ಬೇಕು, ಅದೆಲ್ಲ ತಗೊಂಡು. ಇದು ದೀಪ ಬ್ರೋ, ದೀಪ ಅಲ್ಲ. ದೀಪ ಅನ್ಕೊಂಡೆ. ಏನೋ ಬಿಡಿ, ನಮ್ಗೆ ಕೈಯೆಲ್ಲ ಗಲೀಜಾಯ್ತು. ಬನ್ನಿ ಹೊರಡ. ಇಲ್ಲಿ ನೋಡು, ಏನದು? ಓ ಬಾ, ಇದು ಕ್ವಾರ್ಟರ್. ಇದು ದೀಪ. ದೀಪ ಅಲ್ಲಿ ಇದು ಅಡಿಕೆ ಹೆಂಗಿದೆ ಸೂಪರ್ ಆಗಿತ್ತು. ಆಮೇಲೆ ಮೊಬೈಲ್ ಅಲ್ಲ ನಂಗೆ ಏ ಬ್ರೋ ತಲ್ಬಿಟ್ ನಂಗೆ. ಕೊಡಿ ಮೊಬೈಲ್ ಕೊಡಿ, ಹಿಂಗೆ ನೀವು ಮೇಲೆ ಬನ್ನಿ ಇರಿ. ನಾನು ಕೆಲ ಮತ್ತೆ ಅಭ್ಯಾಸ ಇದೆ. ಶಾಲೆ ತಪ್ಸ್ಕೊಬಿಟ್ರು. ಮನೆ ಚೆನ್ನಾಗಿದೆಲ್ಲ. ಮನೆ ಚೆನ್ನಾಗಿದೆ, ಹಳೆ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾರಲ್ಲ ಅದ್ರ ಮನೆ ಆಕ್ಚುಲಿ ಚೆನ್ನಾಗಿದೆ. ವೆದರ್ ಸಖತ್ತಾಗಿದೆ. ಬಟ್ ಏನಂದ್ರೆ ಇಲ್ಲಿಂದ ನಾವು ಖಾಲಿ ಗಾಡಿಲಿ ಬರಕ್ಕೆ ಎಷ್ಟೊತ್ತು ತಗೊಂಡು, ಏನಾದ್ರೆ ಎಮರ್ಜೆನ್ಸಿ ಇಲ್ಲ ಇದ್ರೆ ಯಾರು ಬ್ರೋ ಹೋಗೋದು ಟೌನ್ಗೆ, ಸಖತ್ ದೂರ ಆಗುತ್ತೆ. ಅದಕ್ಕೋಸ್ಕರ ಶಿಫ್ಟ್ ಮಾಡಿ ಬಾಡಿಗೆ ಮನೆಗೆ ಹೋಗ್ಬಿಡೋಣ. ಇನ್ನು ಎಸ್ಟೇಟ್ದು ಇದೇ ಬೇಡ ಅಂತ. ನಿಮ್ಮ ಒಪಿನಿಯನ್ ಹೇಳಿ ಬಸ್. ಅದೇ ಒಳ್ಳೇದಂತ. ಆ ಹೊಸ ಶೂ ಹಾಕೋ ಬಂದ್ರೆ ಗೈಸ್ ಗಲೀಜ್ ಮಾಡ್ಕೊಂಡು ಕೂತಿದ್ದಾರೆ. ವಾಶ್ ಮಾಡಕ್ಕೆ ನೀ ಇದೆಯಲ್ಲ, ಮಾಡ್ಕೊಡೋದಿಲ್ಲ. ಇಲ್ಲ ಬ್ರೋ ಏನಾದ್ರೂ ತಿನ್ಬೇಕು ಅನಿಸ್ತಿದೆ ಬ್ರೋ. ಇಲ್ಲಿ ಸೀಬೇಕಾಯ್ತು, ಬನ್ನಿ ಇಲ್ಲಿ ಹಣ್ಣಿದೆ. ಮೊಬೈಲ್ ತಗೋ ಬನ್ನಿ, ಕರೆಕ್ಟಾಗಿ ಲಾಕ್ ಮಾಡಬೇಕು. ಕರೆಂಟು ಆಯ್ತದ. ವ್ಲಾಗ್ ಮಾಡಿದ್ರು, ಕರೆಕ್ಟಾಗಿ ವ್ಲಾಗ್ ಮಾಡಿದ್ವಿ. ನನ್ನ ತೋರಿಸಿ, ಫೇಮಸ್ ಸೇಮ್ ಮಂಗದ ಥರನೇ ಇದೆ, ಮಾರಕಸ್ತ ಮಂಗ. ಮೈ ಗಾಡ್, ಹಿಡ್ಕೊಳ್ಳಿ. ಸಿಟ್ಟು. ಬಾ ಸಾಕು. ಮಂಗನಿಂದ ಮಾನವ, ಮಾನವನಿಂದ ಮಂಗ. ಗೈಸ್ ಕಿವಿಕಾಯಿ ಬ್ರೋ ತೊಳಿದೇನೆ ತಿನ್ಬಿಟ್ರ, ಅದ್ರಲ್ಲಿ ಗೊಂಡೆ ಹುಳ ಎಲ್ಲ ಹೋಗಿರ್ತದೆ. ನ್ಯಾಚುರಲ್. ನಾನು ಹಂಗೆ ತಿನ್ನೋದು, ವಿಡಿಯೋ ಕಟ್ ಮಾಡಿ ಅದ್ರಲ್ಲಿ ಹಾಕಕ್ ಹೋಗ್ಬಿಡಿ. ಕಟ್ ಮಾಡಿ ಆಯ್ತಾ. ಮತ್ತೆ ಅವ್ರು ಬ್ರೋ ನೀನ್ ಗೊಂಡೆ ಹುಳ ಹೋಗಿದೆ ಅದ್ರಲ್ಲಿ ಅಂತ ಹೇಳ್ಬಿಟ್ಟು ನೀನ್ ತಿಂದಲ್ಲ ಅಂತಾರೆ. ಬರೀ ಕೈಯೆಲ್ಲ ಎಷ್ಟಿದ್ದೀರಾ? ಟೇಸ್ಟಿಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. 10 ರೂಪಾಯಿ ಆಕ್ಟಿಂಗ್ ಮಾಡೋದ್ರೆ ಅಲ್ಲ ಆಕ್ಚುಲಿ ಚೆನ್ನಾಗಿದೆ. ಹಿಂಗೆ ಇದೆ ಹಿಂಗೆ ಒರ್ಸೋದು. ಅದ್ಯಾವ್ದು ಬ್ರೋ ಸೌಂಡ್ ರಿಯಾಕ್ಷನ್ ಇಲ್ಲ. ಗೈಸ್ ಇದು ಬಟರ್ ಫ್ರೂಟ್. ಹೌದಾ? ನನ್ಗೆ ಗೊತ್ತೇ ಆಗಿಲ್ಲ ಏನಂತ. ನಿಮಗೆ ಒಬ್ಬೊಬ್ರಿಗೆ ಗೊತ್ತಿರಲ್ಲ, ಬೆಂಗಳೂರಲ್ಲೆಲ್ಲ ಇರ್ತಾರಪ್ಪ. ಅದು ಬ್ರೋ ಇದಕ್ಕೆ ಏನೇ ಇರೋದು, ಸೀಮೆ ಬದ್ನೆ ಅಂತ ಹೇಳ್ತಾರೆ. ಹೇಳಿ 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 ಕಳ್ಳ. ಅದಕ್ಕೆ ಸೀಬೆ ಬದ್ನೆ ಅಂತ ಹೇಳ್ತಾರೆ. ಮತ್ತೆ ಅಲ್ಲಿ ಸೀಬೆ ಬ್ರೋ, ಅಲ್ಲಿ ಸೀಬೆ ಹಣ್ಣಿತ್ತು ಬ್ರೋ ಮೇಲೆ. ಸೀಬೆ ಹಣ್ಣ ಅಲ್ಲ, ಸೀಬೆ ನೋಡಿ ಇಲ್ಲಿ ಸೀಬೆಕಾಯಿ, ಸೀಬೆ ಹಣ್ಣು ಅದು. ಓಕೆನಾ? ಇದೇನಂತ ಹೇಳು ಬ್ರೋ. ಅದು ಟ್ಯಾಪ್ ಬ್ರೋ, ನೀರ್ ಬರೋ ಟ್ಯಾಪು. ಹಿಂಗೆ ಮಾಡಿದ್ರೆ ನೀರು ಬರುತ್ತೆ ಅಲ್ಲ. ಶಾಲೆ ಅಲ್ಲಿ ನೋಡಿ ಬ್ರೋ, ಒಂದು ಹಸು ನಿಮ್ನೇ ನೋಡ್ತಾ ಇದೆ. ಹಸು ಅಲ್ಲ, ಹಾಯ್ ಬರ್ತೀವಿ. ಹಾಯ್ ಕಮಿಂಗ್, ಯು ಕಮಿಂಗ್, ಐ ಕಮಿಂಗ್, ಯು ಕಮಿಂಗ್, ಆಫ್ಟರ್ 2 ಕಮಿಂಗ್. ಏನೇನು? ಯು ಕಮಿಂಗ್, ಯು ಕಮಿಂಗ್, ಐ ಕಮಿಂಗ್, ಆಫ್ಟರ್ 2 ಕಮಿಂಗ್. ಇಲ್ಲ ನೀ ತೂಕ ಇದೆ ಅಂತ ಹೇಳ್ಬಿಟ್ಟ. ಇದ್ರ ಮೇಲೆ ಹಾಕು, ಹೆಗ್ಲ ಮೇಲೆ ಹಾಕು ಅಷ್ಟೇ. ಹೆಗ್ಲ ಮೇಲೆ ಇಟ್ಕೋತೀನಿ. ಒಂದ್ ಕೈಲಿ ಫೋನ್ ಇದೆಲ್ಲ ಅದಕ್ಕೆ. ಚಲೋ ಹಂಚು ಬ್ರೋ. ಪರಿಸ್ಥಿತಿ ನೋಡಿ ಪಾಪ, ಹೋಟ್ಲಲ್ಲಿ ಕ್ಯಾಶಿಯರ್ ಆಗಿ ಸುಮ್ಮನೆ ಕೂತ್ಕೊಂಡಿದ್ರಲ್ಲಿ. ಏನಾದ್ರೆ ಇರಕ್ಕೆ ಇಷ್ಟಪಡ್ತೀರ ಬಾಸ್? ಯಾರು ನೀವು? ಇವಾಗ ಮಾತಾಡಕ್ ಹೋದ್ರೆ ಇವಾಗ ಜಾರ್ ಬೀಳ್ತದೆ. ನಾನ್ ನೋಡಿ ದೊಡ್ಡ ಮೂಟೆ ಎತ್ಕೊಂಡು
ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ. ಈಗ ಜಾರಿ ಬೀಳ್ತೀನಿ ಅನ್ಸುತ್ತೆ. ಶೂ ಅಲ್ಲಿ ಗ್ರಿಪ್ ಬೇರೆ ಇಲ್ಲ. ಹಾಕದ ಸ್ವಲ್ಪ ಬಟ್ಟೆ ಎಲ್ಲ ಇದೆಲ್ಲ ಅದ್ರಲ್ಲಿ ಉಂಟಾ? ಇದ್ರಲ್ಲಿ ಇಲ್ಲ, ಅಲ್ಲಿ ತಕೊ ಬರುತ್ತೆ, ಅದ್ರಲ್ಲಿ ಬಟ್ಟೆ ಎಲ್ಲ ಇದೆ. ಹಾಕಲ್ಲ ಒಂದ್ ಸೈಡ್ ಆ ಕಡೆ ಮಾತ್ರ ಟಾರ್ಪಲ್ ಹಾಕಿದ್ರೆ ಸಾಕಲ್ಲ. ಪ್ಲೇಸ್ ಇಲ್ಲಿ ಹೊಸ ಪರ್ಸನ್ ಒಬ್ರು ಎಂಟ್ರಿ ಕೊಟ್ರು. ಏನ್ ಬೇಕು? ಬೇಡ ಇವಾಗ ಸಾಕು, ಇವಾಗ ಹೋಗಿ. ಜಾರ್ತದಲ್ಲಿ ತೂಕ ಇದ್ದಿದ್ದು ಅಲ್ಲ ಅಣ್ಣ, ಜಾರ್ತದೆ ಮೆಲ್ಲೆ. ಬಾಹುಬಲಿ ಅವ್ರು ಎಲ್ಲಿರೋದು? ಗೀತಕ್ಕನ್ ಗಂಡನ ಇವರು? ನಂಗೆ ವಿಚಾರ ಗೊತ್ತಿಲ್ಲ. ಇಬ್ರು ಗೀತಕ್ಕಂತಿದಾರೆ ಅವ್ರದ್ದು. ಬಾ, ಇದೇನು ಕೊಡು, ಪರವಾಗಿಲ್ಲ. ಇತ್ತು ಫೋನ್ ಬರ್ತೀವಿ. ನೀರೋರು ನಡೆಪ ರಾಜ್ಕುಮಾರ. ಬಾ. ಅಲ್ಲಿ ಹೊಳೆ ನೋಡಿ, ಸುಖದಾಗಿದೆ. ಒಲೆ ಅಲ್ಲ, ಹೊಳೆ ಹಿಡ್ಕೊಳ್ಳಿ. ನೀವೇ ವ್ಲಾಗರ್ ಗೈಸ್. ಒಳ್ಳೆ ಕ್ಯಾಮ್ರಾಮನ್ ಸಿಕ್ಕಿದ್ದೇನೆ. ಇನ್ನೂ ಅವ್ರನ್ನ ಕೇರ್ ಮಾಡಲ್ಲ. ಕರೆಕ್ಟಾಗಿ ಕ್ಯಾಮ್ರಾ ಆಂಗಲ್ ತೋರ್ಸಪ್ಪ. ನಂದು ಶೂ ಎಲ್ಲ ನೀನೇ ವಾಶ್ ಮಾಡಿ ಕೊಡ್ಬೇಕು. ಶೂ ವಾಶ್ ಮಾಡಲ್ಲ, ಏನು ವಾಶ್ ಮಾಡಲ್ಲ. ಸರಿ, ಬೈಕ್ ಇದೆಯಲ್ಲ ಇಲ್ಲಿ, ಇದೆಯಾ? ಇಲ್ಲ, ಇದೆ. ಇಲ್ಲಾಂದ್ರೆ ಹಿಂಗೆ ಇವಾಗ ಇಷ್ಟಕ್ಕೆ ಎಲ್ಲ ಬಾಯಿ ಬರುತ್ತೆ. ನೀವು ಬನ್ನಿ, ಏನ್ ತಗೋಬಿಡಿ. ನೀರಾರ ಅದು ರೀಸೆಂಟ್ ಆಗಿ ಮೊನ್ನೆ ಅಷ್ಟೇ ನಾವು ಮೈಕ್ನ ಪರ್ಚೇಸ್ ಮಾಡಿದ್ವಿ. ಅದು ದುಡ್ಡಿಲ್ದಲೆ ನಾನು, ಇವ್ರ ಅಕ್ಕ 3 ಜನ ಏನೇನೋ ಮಾಡಿ ಶೇರಿಂಗ್ಸ್ ಹಾಕಿ ತಕೊಂಡಿದ್ದು. ನೋಡಿದ್ರೆ ಅಯ್ಯೋ, ಅವ್ನು ಸೋಂಬಾರಿ ಆಗಿದೆ, ಹೊಲ್ತಾ ಇದೆಯಲ್ಲ ದೊಡ್ಡ ಸೋಂಬಾರಿ. ನೋಡಿ ಏನ್ ಮಾಡಿದ್ರು. ಇದು ಹತ್ತಲ್ಲ ಒಂದ್ ಸ್ವಲ್ಪ. ನಾನು ಯಾಕೆ ಬಟ್ಟೆದೆಲ್ಲ ಫುಲ್ ಕೆಸರಾಗುತ್ತೆ ಬ್ರೋ. ಹತ್ತು ಅಣ್ಣವ್ರದ್ದು ಸೌಂಡೇ ಇಲ್ಲ. ಮ್ಯೂಟ್ ಆಗ್ಬಿಟ್ಟಿದ್ದೀನಿ. ಇಲ್ಲೇ ಇರಲ್ಲ ಅಂತ ಸೈಡಲ್ಲಿ. ಅಲ್ಲ, ನಾವಿಬ್ರು ಎಲ್ಲಿ ಕುತ್ಕೊಳ್ಳೋದು? ನಮ್ಗೆ ಅಲ್ಲಿ ಮಧ್ಯದಲ್ಲಿ ಒಂದು ಜಾಗ ಬಿಡು. ನಿಜ ಹೇಳ್ಬೇಕು ಅಂದ್ರೆ ಬ್ರೋ, ಇದು ಹೊಸದೇನಲ್ಲ. ನನಗೆ ಗೊತ್ತಿರಂಗೆ ಅಮ್ಮ ನನ್ನ ಕಣ್ ಮುಂದೆನೆ ಒಂದು 15-20 ಸರಿ ರೂಮ್ ಚೇಂಜ್ ಮಾಡಿದೆ. ಎಲ್ಲ ಒಂದು 6 ತಿಂಗಳು, 1 ವರ್ಷ, 2 ವರ್ಷ ಮತ್ತೆ ಅಲ್ಲಿದ ಓನರ್ ಸರಿ ಇಲ್ಲ, ಗಲಾಟೆ ಅದು ಇದು ಅಂತೇಳಿ ಎಸ್ಕೇಪ್ ಆಗೋದು. ಈ ಚೀಲದೊಳಗೆ ಅನ್ನ ಸಾಂಬಾರು ತುಂಬಿಸಿಟ್ಟಿದ್ದಾರೆ ಅಂತೀವಿ. ಏನು ಹೇಳೋಣ, ಈಗ ನಮ್ಮ ಕಷ್ಟ ಯಾರಿಗೂ ಬರೋದು ಬೇಡ. ಇದೆ ನನ್ನ ಕೈಲಿ ಹಿಡ್ಕೊಳ್ಳಿ. ಅದು ಕಿತ್ತೋಯ್ತು ಸರ್. ಇಡೀ ಆಗೊಂಥರ ಚೆನ್ನಾಗಿದೆ ಎಷ್ಟು ನಿಮಗೆ ನೋಡಕ್ಕೆ. ನಮ್ಮಿಬ್ಬರದು ಚೆನ್ನಾಗಿ ಹರಿತಿದೆ ಇಲ್ಲಿ. ನಮ್ದು ಬುಕ್ಕಲ್ಲ ಸನ್ಸ್ಕ್ರೀನ್ ಚಪ್ಪಲಿಗಳ ತರ ಕಾಣ್ತಾ ಇರ್ಬೋದು. ಶೂಸ್ ಬೇಜಾರು. ನನ್ ಶೂ ಮಾತ್ರ ಅಲ್ಲ, ಪ್ಯಾಂಟ್ ತೋರಿಸಿಲ್ಲ ಕರೆಕ್ಟಾಗಿ. ನಂದು ನೋಡು ಪ್ಯಾಂಟ್ ಸಾಲ. ನಿಂದು ಮುಗೀತಿ ಇವತ್ತು. ಅವನಿಗೆ ಬಾ ಹಿಂಗೆ. ಇಲ್ಲೇ ಕೊಡಿ. ತೂಕ ನಾನು ಹಿಂಗೆ ತಕ್ಕ ನೋಡ್ತಾ ಇದ್ದೀನಿ. ಬಾಹುಬಲಿ ಗೈಸ್ ಅವರು. ಜಸ್ಟ್ ಮಿಸ್. ಜಾರ್ತದೆ ಬ್ರೋ ಅಲ್ಲಿ ನೋಡಿ. ಅಂಚತೆ ಗೆಟಪ್ ಚೇಂಜ್ ಆಯ್ತು. ಅಲ್ಲ, ಅವ್ರು ಬರೋದಿಲ್ಲ ಮುಂದೆ ಬರ್ಬೋದು. ಇಲ್ಲ
ನೀನೇನು ಸುಮ್ಮನೆ ಹಿಂದ್ ಕಡೆ ಹೋಗೋದು ಗೊತ್ತಿಲ್ಲ. ಹಂಚಿ ಬರೋಣ ಗೋಳು ಇಸ್ಬಿಟ್ಟಿದೀನಿ ಗೈಸ್, ಕ್ಯಾಮ್ರಾ ಕೊಟ್ಟು ಗೈಸ್ ಬನ್ನಿ ಹೋಗಿ ಹೊರಡೋಣ. ಒಳ್ಳೆ ಕತ್ತಿಯವ್ರು. ಎಲ್ಲಿಗೆ ಡೋರ್ ಹಾಕೋದು ನೀನು? ನಾನು ಹತ್ಬೇಡ. ಸಾರಿ, ಫುಲ್ ಬೆವರು ಕಿತ್ತೋಗಿದೆ ಗೈಸ್. ಇದಾಗ್ಬಿಟ್ಟಿದೆ ಫುಲ್. ಕೂದಲೆಲ್ಲ ಚೆಂಡಿ ಆಗಿತ್ತು. ಸೊ ಫೈನಲಿ ಗೈಸ್ ರೂಮ್ ಶಿಫ್ಟ್ ಮಾಡ್ದೋ. ಸೊ ಲಿಟ್ರಲಿ ಕ್ಯಾಮ್ರಾಮನ್ ನಮ್ಮ ಮಂಚೊಬ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಕೆಲಸ ಬಿಟ್ಬಿಟ್ಟು ನಮ್ಮ ಜೊತೆ ಬಂದಿದ್ದಾರೆ. ಎಲ್ಲ ಕಷ್ಟಕ್ಕೆಲ್ಲ ಸಹಾಯ ಮಾಡಕ್ ಬರ್ತಾರೆ ಮುಂದೆ. ಸೊ ತಗೊಂಡ್ ಬಂದ್ ಚೀಲದಲ್ಲಿ ಹಿಂಗೆ ಏನ್ ಅಂತ ಐಟಮ್ ಏನ್ ಇರ್ಲಿಲ್ಲ, ಪಾತ್ರೆ ಗೀತ್ರೆ ನಾರ್ಮಲ್ ಇದ್ದಿದ್ದು, ಬಟ್ಟೆ ಗಿಟ್ಟೆ ಬೆಡ್ಶೀಟು, ಮಂಚ, ಫ್ರಿಜ್ಜು, ಗೋಡ್ರೇಜ್ ಅಂತ ಏನಿತ್ತಿಲ್ಲ. ಸೊ ಎಲ್ಲ ತಗೊಬಂದು ಹಿಂಗೆ ಹಾಕಿದೀವಿ. ಅಮ್ಮನವ್ರು ಇನ್ನೂ ಆಕ್ಚುಲಿ ಬಂದಿಲ್ಲ, ನಾವಿಬ್ಬರೇ ಬಂದು ಅನ್ಲೋಡ್ ಎಲ್ಲ ಮಾಡ್ದು. ಹೋಮ್ ಟೂರ್ ಬಂದ್ಬಿಟ್ಟು ಕೊಡ್ಬೋದಿತ್ತು, ಚೆನ್ನಾಗಿದೆ. 2 ಬೆಡ್ರೂಮು, ಹಾಲು, ಕಿಚನು, ವಾಶ್ರೂಮ್ ಎಲ್ಲ ಚೆನ್ನಾಗಿದೆ. ಬಟ್ ಇದೆಲ್ಲ ಸೆಟ್ ಆದ್ಮೇಲೆ ಹೋಮ್ ಟೂರ್ ಮಾಡೋಣ. ಇವತ್ತಿನ ವಿಡಿಯೋಗೆ ಇಷ್ಟೇ ಗೈಸ್. ಬ್ಲಾಗ್ ಸಖತ್ ಎಂಜಾಯ್ ಮಾಡಿರ್ತೀರ ಅನ್ಕೋತೀನಿ. ಥ್ಯಾಂಕ್ ಯು ಸೊ ಮಚ್ ಇಲ್ಲಿವರೆಗೂ ನೋಡಿದಕ್ಕೆ. ಲವ್ ಯು ಆಲ್ ಗೈಸ್. ಬೈ, ಟೇಕ್ ಕೇರ್. ಕ್ಯಾಮ್ರಾಮ್ಯಾನ್ ಸ್ವಲ್ಪ ಖುಷಿಯಿಂದ ಏನಾದ್ರು ಹೇಳ್ರಿ. ಏನ್ ಹೇಳುದು? ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ತುಂಬಾ ಮಾಡಿ ಸಪೋರ್ಟ್ ಮಾಡಿ. ಎಂಜಾಯ್. ಇನ್ಮೇಲೆ ಒಳ್ಳೆ ಕಂಟೆಂಟ್ ನಾವಿಬ್ರು ಸೇರ್ಕೊಂಡು ಕೊಡ್ತೀವಿ. ಅಲ್ಲ ಬ್ರೋ? ಇನ್ನು ಹೊಸ ವಿಡಿಯೋ ಬರ್ತಾ ಇರುತ್ತೆ ಗೈಸ್, ವೇಟ್ ಮಾಡಿ.